ಹೊಸಕೋಟೆ ತಾಲೂಕು ಕುರುಬರ ಸಂಘ ಇವತ್ತು ಎಂಟಿಬಿ ನಾಗರಾಜಣ್ಣರ ಆಶೀರ್ವಾದದಿಂದ ನಾವು ಎಂಟಿಬಿ ಸಿಂಡಿಕೇಟ್ ಆಗಿ 15 ಜನ ಬೆಂಬಲಿತರು ಕೂಡ ಆಗಿದ್ದೀರಿ. ಎಲ್ಲ ನಮ್ಮ ಹೊಸಕೋಟೆ ತಾಲೂಕಿನ ಎಲ್ಲ ನಮ್ಮ ಮತ ಬಾಂಧವರು, ನಮ್ಮ ಸಮಾಜ ಮುಖಂಡರುಗಳು, ನಮ್ಮ ಸಮಾಜದ ಬಂಧುಗಳು ಇವತ್ತು ಎಲ್ಲರೂ ತಾಲೂಕು ಮೂಲೆ ಮೂಲೆ ಆದಂತ ಎಲ್ಲರೂ ಬಂದು ನಮ್ಮ 15 ಜನಕ್ಕೆ ವೋಟ್ ಮಾಡಿ ನಮ್ಮ 15 ಜನಗಳನ್ನು ಜಯಶೀಲರನ್ನಾಗಿ ಮಾಡಿದ್ದಾರೆ. ಎಲ್ಲ ನಮ್ಮ ಸಮಾಜದ ಕುಲ ಬಂಧುಗಳಿಗೆ ನಾನು ಚಿರಋಣಿಯಾಗಿರ್ತೀನಿ ಮತ್ತು ಎಲ್ಲ ನಮ್ಮ ತಾಲೂಕಿನ ನಮ್ಮ ಸಮಾಜದ ಬಂಧುಗಳಿಗೆ ಕೋಟಿ ಕೋಟಿ ನಮನಗಳನ್ನು ಕೂಡ ಹೇಳ್ತೀನಿ. ಇವತ್ತು ಎಂಟಿಬಿ ನಾಗರಾಜಣ್ಣರ ಆಶೀರ್ವಾದದಿಂದ, ನಮ್ಮ ಸಮಾಜದ ಮತದಾರರ ಬಂಧುಗಳ ಆಶೀರ್ವಾದದಿಂದ ಇವತ್ತು ನಾವು 15 ಜನ ಡೈರೆಕ್ಟ್ ಆಗಿ ಇವತ್ತು ಅವಿರೋಧವಾಗಿ ನಾವು ಕೂಡ ಅಧ್ಯಕ್ಷರಾಗಿ ಮಾಡಿದ್ದಾರೆ. ನಮ್ಮ 15 ಜನ ಡೈರೆಕ್ಟ್ ಸೇರಿ ನಮ್ಮನ್ನು ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಮತ್ತು ಖಜಾನ್ಸಿಯಾಗಿ ನಮ್ಮ ಚಿಮ್ಮಂಡಳ್ಳಿ ರಾಜೇಂದ್ರಣ್ಣ ಮಾಡಿದ್ದಾರೆ. ಕಾರ್ಯದರ್ಶಿಯಾಗಿ ನಮ್ಮ ತಾವರ್ಕೆ ಶ್ರೀಕಾಂತ್ ಕೂಡ ಮಾಡಿದ್ದಾರೆ. ಮತ್ತೆ ಸಹಕಾರಿ ಕಾರ್ಯದರ್ಶಿ ನಮ್ಮ ಗ್ಯಾಸ್ ಮಂಜಣ್ಣ ಕೂಡ 4 ಜನ ಕೂಡ ಅವಿರೋಧವಾಗಿ ಇವತ್ತು ಆಯ್ಕೆ ಆಗಿದ್ದಾರೆ. ಇವತ್ತು ಎಲ್ಲ ನಮ್ಮ ಸಮಾಜದ ಬಂಧುಗಳಿಗೂ ಹಾಗೂ ನಮ್ಮ ಎಕ್ಸೈಸ್ ಸೀನಣ್ಣವರು ಬರ್ಬೇಕಾಗಿತ್ತು, ಮುಷಮ್ಮಣ್ಣವರು ಬರ್ಬೇಕಾಗಿತ್ತು, ಗಂಧಣ್ಣವರು ಬರ್ಬೇಕಾಗಿತ್ತು, ಮುರಾಜಣ್ಣವರು, ಅವರೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರ್ತದೆ. ನಾವು ಎಲ್ಲರ ಮಾರ್ಗದರ್ಶನ ಮತ್ತು 15 ಜನ ಡೈರೆಕ್ಟರ್ಗಳ ನಿರ್ದೇಶಕರ ಮಾರ್ಗದರ್ಶನದಿಂದ ಮತ್ತೆ ಎಂಟಿಬಿ ನಾಗರಾಜಣ್ಣರ ಆಶೀರ್ವಾದ ಮತ್ತೆ ಅವರ ಮಾರ್ಗದರ್ಶನದಿಂದ ಮುಂದೆ ಏನ್ ಕಾರ್ಯಕ್ರಮಗಳಾಗ್ಬೇಕಾ ನಾವೆಲ್ಲರೂ ಕುತ್ಕೊಂಡು ಮಾತಾಡಿ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಎಲ್ಲಾ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡ್ಬೇಕಂತ ನಮ್ಮ ಗುರಿ ಇದೆ. ಆ ಗುರಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮಲ್ಲಿದ್ರೆ ಆ ಗುರಿನ ಸಾಧಿಸೋದಕ್ಕೆ ಸಹಾಯ ಆಗುತ್ತೆ. ಕಾಲೇಜ್ ಆಗ್ಬೋದು, ಸ್ಕೂಲ್ ಆಗ್ಬೋದು, ಹಾಸ್ಟೆಲ್ ಆಗ್ಬೋದು, ಏನ್ ಇವತ್ತು ಎಂಟಿಬಿ ನಾಗರಾಜಣ್ಣವರು ಈ 4 ಎಕರೆ ಜಮೀನನ್ನು ಉಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ಏನ್ ದಾಖಲಾತಿಗಳು ಬೇಕಂತ ನಮ್ಮ ರಘಣ್ಣವ್ರು ಮಾಡ್ಕೊಟ್ಟಿದ್ದಾರೆ ಮಾಜಿ ಅಧ್ಯಕ್ಷರಾಗಿ. ಹಾಗೂ ಮಾಜಿ ಅಧ್ಯಕ್ಷ ರಾಮಂಜಣ್ಣು ಕೂಡ ಇದ್ದಾರೆ, ನಮ್ಮ ಹೇಮಂತಣ್ಣವರು, ಎಲ್ಲ ನಮ್ಮ ಗ್ಯಾಸ್ ದೇವರಾಜಣ್ಣವರು, ಸೋಲೂರ್ ಮುರಾಜಣ್ಣವರು, ರಾಮಂಜಣ್ಣವರು, ನಮ್ಮ ಎಸ್ ಕೆ ಗ್ಯಾಸ್ ಮಂಜಣ್ಣವರು, ನಮ್ಮ ಚಿಮ್ಮಂಡಳ್ಳಿ ಟೈಲರ್ ಮಂಜಣ್ಣವರು, ರಘುವೀರಣ್ಣವರು, ಶ್ರೀಕಾಂತ್ ಅವರು, ರಾಮಂಜಣ್ಣವರು, ಇವತ್ತೆಲ್ಲ ನಾವು 15 ಜನ ಕೆಂಪಣ್ಣವರು, ಮರವೆ ಕೃಷ್ಣಣ್ಣವರು, ಇವತ್ತು ಲಿಂಗಾಪುರ ಮಂಜಣ್ಣವರು, ಇವತ್ತೆಲ್ಲರೂ ಸಹ ಕೂಡ ನಾವು 15 ಜನ ಡೈರೆಕ್ಟ್ ಆಗಿ ಒಂದು ಒಮ್ಮತದಿಂದ ಎಂಟಿಬಿ ನಾಗರಾಜಣ್ಣರ ಮಾರ್ಗದರ್ಶನದಿಂದ ನಾವು ಮುಂದೆ ಬರುವಂತ ಕಾರ್ಯಕ್ರಮಗಳನ್ನ ನಾವು ಮಾಡೋದಕ್ಕೆ ಸಿದ್ಧವಾಗಿದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ, ಎಲ್ಲ ನಮ್ಮ ಸಮಾಜದ ಬಂಧುಗಳು ಕೂಡ ನಾನು ಅಭಿನಂದಿಸ್ತೀನಿ, ಹಾರೈಸ್ತೀನಿ. ಎಲ್ಲರಿಗೂ ನಾನು ಕೋಟಿ ಕೋಟಿ ನಮನಗಳನ್ನು ಹೇಳ್ತೀನಿ. ಎಲ್ಲರಿಗೂ ನಾನು ಚಿರಋಣಿ ಆಗಿರ್ತೀನಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಎಂಟಿಬಿ.